ಸಾತ್ವಿಕ ಧರ್ಮ ಬಂಧುಗಳೇ, ನಮ್ಮ ನೋವು ನಮಗೆ ತಿಳಿದರೆ ನಾವು ಬದುಕಿದ್ದೇವೆ ಅಂತ ಅರ್ಥವಾಗತ್ತೆ. ಬೇರೆಯವರ ನೋವು ಗೊತ್ತಾದರೆ ನಾವು ಮನುಷ್ಯರಾಗಿದ್ದೇವೆ, ನಮಗೂ ಒಂದು ಹೃದಯ ಇದೆ ಅಂತ ಅರ್ಥವಾಗತ್ತೆ. ನಾವು ನೊಂದವರ ಕಣ್ಣೀರು ಒರೆಸಬೇಕಾಗ್ತದೆ. ಯಾಕೆ ಅಂತ ಕೇಳಿದರೆ, ಕಣ್ಣೀರಿಗೆ ತುಂಬ ಬೆಲೆ ಇದೆ. ಹಾಗೂ ರೈತನ ಬೆವರು ಇದಕ್ಕೂ ಕೂಡ ತುಂಬ ಬೆಲೆ ಇದೆ. ಕಣ್ಣೀರು ಮತ್ತು ಬೆವರು ಇದು ಸುಮ್ಮನೆ ಬರುವಂಥದ್ದಲ್ಲ. ಬಹಳ ನೋವಾದಾಗ, ದುಃಖವಾದಾಗ, ಆತಂಕವಾದಾಗ ಕಣ್ಣೀರು ಬರುತ್ತೆ. ಅಷ್ಟೇ ಸತ್ಯ, ನಮಗೆ ಅತಿ ಆನಂದವಾದಾಗ ಅದಕ್ಕೆ ಕಣ್ಣೀರು ಬರುತ್ತೆ. ಕಣ್ಣೀರು ಬಾಷ್ಪ ಅಂತ ಕರೀತಾರೆ. ಆನಂತರ ಬೆವರು ಶ್ರಮದಿಂದ ಬರುತ್ತೆ. ಕಷ್ಟಪಟ್ಟು ದುಡಿದಾಗ, ಶ್ರಮವನ್ನು ಹಾಕಿದಾಗ, ಪರಿಶ್ರಮ ಪಟ್ಟಾಗ ಬರುವಂಥದ್ದು ಬೆವರು. ಈ ಕಣ್ಣೀರು ಮತ್ತು ಬೆವರು ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದರಲ್ಲಿ 1% ನೀರಿರುತ್ತೆ, 99% ಭಾವನೆಗಳಿರುತ್ತೆ. ಹಾಗಾಗಿ ಕಣ್ಣೀರು ಮತ್ತು ಬೆವರ ಹನಿ ಇದಕ್ಕೆ ತುಂಬ ಬೆಲೆ ಇದೆ ಅನ್ನೋದನ್ನು ನಾವು ಯಾವತ್ತೂ ಕೂಡ ಮರೆಯುವಂತಿಲ್ಲ. ಸದ್ಭಕ್ತ ಬಂಧುಗಳೇ, ನಾವು ಯಾವಾಗಲೂ ಕೂಡ ಸಂತೋಷವಾಗಿರಬೇಕು. ಸಂತೋಷವಾಗಿರೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. BP, ಶುಗರ್, ಇನ್ನಿತರೆ ಸಮಸ್ಯೆಗಳು ತಾನೇ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಿದ್ದರೆ ಇದನ್ನು ಯಾರು ತೀರ್ಮಾನ ಮಾಡಬೇಕು? ಆನಂದವಾಗಿರೋದನ್ನು ತೀರ್ಮಾನ ಮಾಡೋರು ಯಾರು? ಇದನ್ನು ನಾವೇ ತೀರ್ಮಾನ ಮಾಡ್ಕೋಬೇಕು. ಯಾಕೆ ಅಂತ ಕೇಳಿದರೆ, ಈ ನಿಸರ್ಗ ಏನೆಲ್ಲ ಕೊಟ್ಟಿದೆಯಲ್ಲ, ಆ ನಿಸರ್ಗದಲ್ಲಿ ನಾವು ಒಳಿತನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗಿದೆ. ಹಾಗಾಗಿ ನಾವು ಬಹಳ ಸೂಕ್ಷ್ಮ ಮತಿಗಳಾಗಿ ವಿಚಾರ ಮಾಡಬೇಕಾಗಿದೆ. ನಾವು ಅನ್ಕೋತೇವೆ, ಬೇರೆಯವರನ್ನು ನೋಡಿ, ಅವರ ಸಂಪತ್ತಿ, ಅವರ ಶ್ರೀಮಂತಿಕೆ, ಅವರ ಅಧಿಕಾರ, ಅವರ ಬಂಗಲೆ, ಅವರು ಓಡಾಡುವ ಕಾರು, ಅವರ ಸ್ಥಾನಮಾನಗಳು, ಅವೆಲ್ಲವನ್ನು ನೋಡಿ ಅವರು ಬಹಳ ಸುಖವಾಗಿದ್ದಾರೆ ಅಂತ ನಾವೆಲ್ಲ ಅರ್ಥ ಮಾಡ್ಕೋತೇವೆ. ಇದು ತಪ್ಪು. ಸುಖ ಅಂತ ಕೇಳಿದರೆ ಸಂಪತ್ತಿಗೂ ಸುಖಕ್ಕೂ ಬಡತನಕ್ಕೂ ಸಂಬಂಧವೇ ಇಲ್ಲ. ಹಾಗಿದ್ರೆ ಯಾರು ನಿಜವಾದ ಸುಖಿಗಳು ಅಂತ ನಾವು ಒಂದಷ್ಟು ಚಿಂತನೆ ಮಾಡಿದರೆ, ಯಾವ ಮನುಷ್ಯ ತಾನು ಎಲ್ಲಿ ಮಲಗುತ್ತಾನೆ ತಕ್ಷಣ ನಿದ್ರೆ ಬರುತ್ತೆ, ಅವನು ನಿಜವಾದ ಸುಖಿ ಅಂತ ಕರಿಬೇಕಾಗತ್ತೆ. ಯಾವಾಗಲೂ ಆಹಾರ ಪದಾರ್ಥಗಳನ್ನು ಇದು ಬೇಡ ಅಂತ ಆರಿಸದೆ ಎಲ್ಲ ಪದಾರ್ಥವನ್ನು ಹೊಟ್ಟೆ ತುಂಬ ಊಟ ಮಾಡಿ ಕೆಲಸವನ್ನು ಮೈ ತುಂಬ ಯಾರು ದುಡಿತಾ ಇದ್ದಾರಲ್ಲ, ಅವರು ನಿಜವಾದ ಸುಖವಂತರು ಅಂತ. ಈಗ ಕೆಲವರಲ್ಲಿ ಹಣ ಇದೆ, ಅಧಿಕಾರ ಇದೆ, ಸಂಪತ್ತಿ ಇದೆ, ಸ್ಥಾನ ಇದೆ, ಮಾನ ಇದೆ, ಎಲ್ಲದೂ ಇದೆ, ಆದರೆ ಆರೋಗ್ಯವೇ ಇಲ್ಲ. ಎಲ್ಲದಕ್ಕೂ ಮಾತ್ರೆ ತಗೋಬೇಕಾಗತ್ತೆ. ಊಟ ಮಾಡಲಿಕ್ಕೂ ಮಾತ್ರೆ, ಆ ಆಹಾರ ಪದಾರ್ಥ ಜೀರ್ಣ ಆಗಲಿಕ್ಕೂ ಮಾತ್ರೆ, ನಿದ್ರೆ ಮಾಡಲಿಕ್ಕೂ ಮಾತ್ರೆ, ಆನಂತರ ಆರೋಗ್ಯವನ್ನು ಒಂದಷ್ಟು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೂ ಕೂಡ ಮಾತ್ರಮಯವಾದಂಥ ಜೀವನ ಆಗಿರುತ್ತೆ. ಅದು ಸುಖ ಅಂತ ಅನ್ನಿಸ್ಕೊಳ್ಳಲ್ಲ. ಅವರಲ್ಲಿ ಎಲ್ಲ ಇದೆ, ಆರೋಗ್ಯ ಇಲ್ಲ. ಆರೋಗ್ಯ ಇಲ್ಲ ಅಂದ ತಕ್ಷಣ ನೆಮ್ಮದಿ, ಶಾಂತಿ ಅದು ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಸುಖವನ್ನು ನಾವು ಆಯ್ಕೆ ಮಾಡಿಕೊಳ್ಳೋರು ನಾವೇ ಇದ್ದೇವೆ. ಬೇರೆಯವರನ್ನು ನೋಡಿ ದುಃಖ ಪಡೋದಕ್ಕಿಂತ ಬೇರೆ ಒಳ್ಳೆ ಮನೆಯನ್ನು ಕಟ್ಟಿದ್ದನ್ನು ನೋಡಿ, ಒಳ್ಳೆ ಮದುವೆ ಮಾಡಿಸಿದ್ದನ್ನು ನೋಡಿ, ಒಳ್ಳೆ ಒಡವೆಗಳು ಬೇರೆ ಹಾಕ್ಕೊಂಡಿದ್ದನ್ನು ನೋಡಿ, ಒಳ್ಳೆ ಡ್ರೆಸ್ಸನ್ನು ಬೇರೆಯವರು ಹಾಕ್ಕೊಂಡಿದ್ದನ್ನು ನೋಡಿ ನಾವು ಸಂತೋಷಪಟ್ಟರೆ ಅದು ಆನಂದವನ್ನು ಕೊಡುತ್ತೆ. ಅದರ ಬದಲಾಗಿ ದುಃಖಪಟ್ಟರೆ, ಅನ್ಯರ ಹೊಲದಲ್ಲಿ ಬೆಳೆಯನ್ನು ನೋಡಿ, ಬೇರೆಯವರು ಸುಖ ಸಮೃದ್ಧಿಯನ್ನು ನೋಡಿ ದುಃಖಪಟ್ವಿ ಅಂದರೆ ಅದೇ ನಮಗೆ ಹಾನಿಯಾಗತ್ತೆ ಅನ್ನೋದನ್ನು ಯಾರೂ ಕೂಡ ಮರಿಬಾರ್ದು. ನಾವು ದುಃಖಪಟ್ವಿ ಅಂಥೇಳಿ ಅವರು ಅದನ್ನು ನಮಗೆ ಕೊಡಲ್ಲ. ನಾವು ಸಂತೋಷಪಟ್ವಿ ಅಂಥೇಳಿ ನಮ್ಮ ಸುಖವನ್ನು ಕಿತ್ಕೊಳ್ಳಲ್ಲ. ಹಾಗಾಗಿ ಸುಖ ಮತ್ತು ದುಃಖ
ಆಯ್ಕೆ ನಮ್ಮ ಕೈಯಲ್ಲೇ ಇರುತ್ತೆ ಅಂಥೇಳಿ ಯಾರೂ ಕೂಡ ಮರಿಬಾರದು ಅನ್ನುವಂಥದ್ದು. ಹಾಗಾಗಿ ಯಾವತ್ತೂ ಕೂಡ ಮನುಷ್ಯನ ಜೀವನದಲ್ಲಿ ಸಂತೃಪ್ತಿ ಅನ್ನುವಂಥದ್ದು ಬಹಳ ಮುಖ್ಯ. ಅದಕ್ಕೆ ಹೇಳ್ತಾರೆ, ಮನುಷ್ಯ ಯಾವಾಗಲೂ ಕೂಡ ತೃಪ್ತನಾಗಬೇಕು ಅಂದರೆ ಸಂತೃಪ್ತ ಭಾವ ಅವನಲ್ಲಿ ಬೇಕು. ಸಂತೃಪ್ತಿ ಅನ್ನೋದಿಲ್ಲದೆ ಹೋದರೆ ಅತೃಪ್ತನಾಗಿ ಎಷ್ಟು ಕೊಟ್ಟರೂ ಕೂಡ ಅವನಿಗೆ ಶಾಂತಿ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆನಂತರ ಮನುಷ್ಯನಿಗೆ ಕೆಲವಷ್ಟು ವರ್ಜ್ಯ ಇರುತ್ತೆ. ವರ್ಜ್ಯವಾಗಿರ್ತಕ್ಕಂಥದ್ದು ಅನುಮಾನ ಮತ್ತು ಅಸೂಯೆ. ಯಾವಾಗಲೂ ಕೂಡ ನಾವು ವಿಶ್ವಾಸ ಇಡಬೇಕು. ಅತಿಯಾದ ಅನುಮಾನ ಮಾನಸಿಕ ನೆಮ್ಮದಿಯನ್ನು ಕಿತ್ಕೊಳ್ಳುತ್ತೆ. ಆನಂತರ ಅಸೂಯೆ, ಅದೇ ಬೇರೆಯವರ ಸುಖವನ್ನು ನೋಡಿ ಅಸೂಯೆ ಪಡುವಂಥದ್ದು ನಮ್ಮ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮ ಈ ಶರೀರದಲ್ಲಿ ಸವೆಯದ ಒಂದು ಅಂಗ ಅಂತ ಕೇಳಿದರೆ ಅದು ನಾಲಿಗೆ. ನಾಲಿಗೆ ಯಾವತ್ತೂ ಸವೆಯಲ್ಲದು. ಶರೀರದ ಅಂಗಗಳು ಸವಿತವೆ, ನಾಲಿಗೆ ಸವೆಯಲ್ಲ. ಆದರೆ ಆ ನಾಲಿಗೆಯಲ್ಲಿ ಅಮೃತನೂ ಇದೆ, ಅಷ್ಟೇ ಸತ್ಯ ವಿಷನೂ ಇದೆ. ನಾವು ಕೆಲವರನ್ನು ಪ್ರೀತಿಯಿಂದ ಮಾತಾಡಿ ಸಮಾಧಾನ ಪಡಿಸ್ಬೋದು, ಖುಷಿ ಕೊಡ್ಬೋದು, ಆನಂದವನ್ನು ತುಂಬಬಹುದು, ಮನೋಬಲವನ್ನು ಗಟ್ಟಿಗೊಳಿಸ್ಬೋದು. ಆ ನಾಲಿಗೆಯಿಂದ ಏನೆಲ್ಲ ಪರಿವರ್ತನೆ ಮಾಡ್ಬೋದು. ದುಷ್ಟರನ್ನು ಶಿಷ್ಟರನ್ನಾಗಿ ಮಾಡ್ಬೋದು, ಒಳ್ಳೆ ವ್ಯಕ್ತಿಗಳನ್ನಾಗಿ ಮಾಡ್ಬೋದು, ಸಾಧಕರನ್ನಾಗಿ ಮಾಡ್ಬೋದು. ಆನಂತರ ನೊಂದು ಬೆಂದಂಥವರನ್ನು ಮೇಲೆತ್ತುವಂಥ ಕಾರ್ಯವನ್ನು ನಾಲಿಗೆಯಿಂದ ಮಾತನಾಡಿ ಅವರಿಗೆ ಮನೋಬಲವನ್ನು ವೃದ್ಧಿ ಮಾಡ್ಬೋದು. ಅದೇ ನಾಲಿಗೆ ನಿಂದೆ, ಅಪಮಾನ, ಆರೋಪ, ಗೊಂದಲ, ಆತಂಕಗಳನ್ನು ಸೃಷ್ಟಿ ಮಾಡ್ತಾ ಹೋಗ್ತಾ ಇದೆ ಅಂತ ಕೇಳಿದರೆ ಅದು ವಿಷವಾಗಿ ಪರಿವರ್ತನೆ ಆಗುತ್ತೆ. ಅದಕ್ಕೆ ಹೇಳ್ತಾರೆ ವಿಷ ಮತ್ತು ವಿಷಯ. ವಿಷ ಏನಿದೆಯಲ್ಲ ಮನುಷ್ಯನ ಶರೀರದಲ್ಲಿದ್ದರೆ ಕೊಂದು ಹಾಕತ್ತೆ. ವಿಷಯ ನಾಲಿಗೆಯಿಂದ ಹೊರಗೆ ಹೋಯಿತು ಅಂತ ಕೇಳಿದರೆ ಆ ಮನುಷ್ಯನನ್ನು ಕೊಂದು ಹಾಕತ್ತೆ ಅಂಥೇಳಿ. ಹಾಗಾಗಿ ವಿಷ ಮತ್ತು ವಿಷಯವನ್ನು ನಾವು ಮಾತನಾಡುವಾಗ ಬಹಳ ಸೂಕ್ಷ್ಮಮತಿಗಳಾಗಿ ಚಿಂತನೆ ಮಾಡುವಂಥದ್ದು ಅತ್ಯಂತ ಅವಶ್ಯಕ ಅಂಥೇಳಿ. ಯಾವುದೋ ಕಾರಣಕ್ಕಾಗಿ, ಯಾವುದೋ ಪ್ರತಿಷ್ಠೆಗಾಗಿ, ಯಾವುದೋ ವೈಯಕ್ತಿಕಕ್ಕಾಗಿ ನಾವು ತಪ್ಪು ಕಲ್ಪನೆಗಳನ್ನು ಮಾಡಿಕೊಂಡು ತಪ್ಪು ಸುಳ್ಳು ಆರೋಪಗಳು ಮಾಡ್ತಾ ಹೋದ್ವಿ ಅಂತ ಕೇಳಿದರೆ ಅವರ ಮನಸ್ಸಿಗೆ ಆಗುವಂಥ ಹಾನಿ, ಆ ನೋವು, ಆ ದುಃಖ, ಆ ತಾಪ ಅದು ಯಾವ ಕಾರಣಕ್ಕೂ ಕೂಡ ಆ ನಿಂದಕರನ್ನು, ಅಪಮಾನಿಸಿದವರನ್ನು, ಆರೋಪ ಮಾಡಿದವರನ್ನು ಒಂದು ದಿನ ಅವರಿಗೆ ಅದರ ಪರಿಣಾಮ ಆಗಲಿಕ್ಕೆ ಬೇಕಾಗತ್ತೆ ಹೊರತು ಅದರಲ್ಲಿ ಬೇರೆ ಮಾರ್ಗ ಇಲ್ಲ ಅಂಥೇಳಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಸದ್ಭಕ್ತ ಬಂಧುಗಳ. ಹಾಗಾಗಿ ನಾಲಿಗೆ ಬಹಳ ವಿಚಾರ ಮಾಡಿ ಮಾತನಾಡುವಂಥದ್ದು ಅತ್ಯಂತ ಅವಶ್ಯಕ ಅಂಥೇಳಿ. ಕೆಲವರು ಮಾತಾಡ್ತಾರೆ, ಅದಕ್ಕೆ ಹೇಳ್ತಾರೆ ಜ್ಞಾನಿಗಳು ಮೂರ್ಖರಲ್ಲಿ ಇರುವಂಥ ವ್ಯತ್ಯಾಸ ಏನು ಅಂತ ಕೇಳಿದರೆ, ಜ್ಞಾನಿಗಳು ಮಾತನಾಡೋ ಮೊದಲಿಗೆ ಯೋಚನೆ ಮಾಡ್ತಾರೆ, 10 ಬಾರಿ ವಿಚಾರ ಮಾಡ್ತಾರೆ. ಆ ಮಾತಿನಿಂದ ಆಗುವಂಥ ಪರಿಣಾಮ ಏನು, ಹಾನಿ ಏನು, ಲಾಭ ಏನು, ಆನಂತರ ವ್ಯತ್ಯಾಸಗಳೇನು ಅಂತ ವಿಚಾರ ಮಾಡ್ತಾರೆ. ಆದರೆ ಮೂರ್ಖರು ಅದನ್ನು ವಿಚಾರ ಮಾಡಿ ಜ್ಞಾನಿಗಳು ಮಾತಾಡ್ತಾರೆ. ಆದರೆ ಮೂರ್ಖರು ಏನು ಮಾಡ್ತಾರೆ, ಮೊದಲು ಮಾತಾಡಿ ಆ ಹಾನಿ ಆದ ಮೇಲೆ ಅದರ ಬಗ್ಗೆ ಚಿಂತನೆ ಮಾಡ್ತಾರೆ. ಹಾಗಾಗಿ ಜ್ಞಾನಿಗಳಿಗೂ ಮೂರ್ಖರಿಗೂ ಇರುವಂಥ ವ್ಯತ್ಯಾಸ ಇಷ್ಟೇ ಅಂಥೇಳಿ ಹೇಳಿಕೊಂಡು ಬಂದಿದ್ದಾರೆ. ಹಾಗಾಗಿ ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ಮಾತನಾಡುವಾಗ ಭಾಳ ಸೂಕ್ಷ್ಮಮತಿಗಳಾಗಿ ವಿಚಾರ ಮಾಡಬೇಕಾಗತ್ತೆ. ಅದಕ್ಕಾಗಿ ಅನೇಕ ವಿಷಯಗಳನ್ನು ಕೆಲವರು ಮಾತಾಡ್ತಾರೆ. ಅವರ ಸ್ವಾರ್ಥ, ಅವರ ವೈಯಕ್ತಿಕ, ಅವರ ವಿಚಿತ್ರ ವರ್ತನೆಗಳು ಅದರಿಂದ ಗುರುತಾಗತ್ತೆ ಹೊರತು ಮತ್ತೇನು ಅದರಿಂದ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅದರ ಜೊತೆಯಲ್ಲಿ ಯಾರು ಏನೇ ಹೇಳಿದರೂ ಕೂಡ ನಾವು ಒಳಿತನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕ. 10 ಬಾರಿ ಹೇಳಿದ ವಿಷಯಗಳನ್ನು ಸೂಕ್ಷ್ಮಮತಿಗಳಾಗಿ ಚಿಂತಿಸಿ ತೀರ್ಮಾನಿಸುವಂಥದ್ದು ಅತ್ಯಂತ ಮಹತ್ವದ ವಿಷಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ತಮ್ಮೆಲ್ಲರಿಗೂ ಹೇಳೋದಿಷ್ಟೇ, ನಾವು ಹೇಳಿದ್ದು, ಕೇಳಿದ್ದು, ನೋಡಿದ್ದು ಇದೆಲ್ಲ ಸತ್ಯ ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಅದನ್ನು ಸೂಕ್ಷ್ಮವಾಗಿ ಒಳಹೊಕ್ಕು ನೋಡಬೇಕಾಗತ್ತೆ. ಇದರಲ್ಲಿ ಸತ್ಯ ಯಾವುದು, ಅಸತ್ಯ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು, ನ್ಯಾಯ ಯಾವುದು, ಅನ್ಯಾಯ ಯಾವುದು, ನೀತಿ ಯಾವುದು, ಅನೀತಿ ಯಾವುದು ಅಂಥೇಳಿ
ಸೂಕ್ಷ್ಮ ಮತಿಗಳಾಗಿ ನಾವು ಚಿಂತನೆ ಮಾಡಿದಾಗ ಅದರ ಸಾರ ಸಿಗುತ್ತೆ, ಸತ್ಯ ನಮಗೆ ಅರ್ಥವಾಗತ್ತೆ ಅನ್ನೋ ಅಂತ ಮಾತನ್ನು ತಿಳಿಸಿ ಅಂಥ ಸತ್ಯವನ್ನು ಶೋಧಿಸುವಂಥ ಶಕ್ತಿ ನಮ್ಮೆಲ್ಲರಿಗೂ ಬರಲಿ. ಆ ಸತ್ಯ ಮಾರ್ಗದಲ್ಲಿ ನಾವೆಲ್ಲ ನಡೆಯೋಣ ಅನ್ನುವಂಥ ಮಾತನ್ನು ತಿಳಿಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತೇವೆ. ಓಂ ಶೋಭಯಾತ್.